ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಪಾಂಡವಪುರ. ಮಡಿಕೇರಿಯ ದುಬಾರಿಯಲ್ಲಿ ನಡೆದಂತಹ ಆನೆ ದಾಳಿ, ಇದಕ್ಕೆ ಅಸಲಿ ಕಾರಣ ಏನು? ಆನೆಗಳ ಸ್ವಭಾವ ಹೇಗಿರುತ್ತೆ? ಈ ಕಾಡಾನೆಗಳಿಗೂ ನಾಡಾನೆಗಳಿಗೂ ಏನೆಲ್ಲ ವ್ಯತ್ಯಾಸಗಳಿವೆ? ಆನೆ ದಾಳಿ ಆಗ್ಲಿಕ್ಕೆ ಅಲ್ಲಿ ಆ ಸ್ಥಳದಲ್ಲಿ ಆದಂತಹ ಘಟನಾವಳಿಗಳೇನಾದರೂ ಕಾರಣಗಳಾಗ್ತಾವ? ಈ ಎಲ್ಲಾ ವಿಚಾರಗಳ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸತತ 21 ವರ್ಷಗಳ ಕಾಲ ಅರಮನೆಯಲ್ಲಿ ಆನೆಗಳ ಜವಾಬ್ದಾರಿಯನ್ನ ಹೊತ್ತಿದ್ದಂತಹ ಡಾಕ್ಟರ್ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ನಾಗರಾಜ್ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಮಹೋತ್ಸವದಲ್ಲಿ ಬರೋಬ್ಬರಿ 21 ವರ್ಷಗಳ ಕಾಲ ನೀವು ಆನೆಗಳ ಜವಾಬ್ದಾರಿಯನ್ನು ಹೊತ್ತಿದ್ರಿ ಸರ್, ಸಾಕಷ್ಟು ಸಂದರ್ಭಗಳಲ್ಲಿ. ಅಂತಹ ಸಂದರ್ಭದಲ್ಲಿ ಯಾವಾಗ್ಲಾರು ಆನೆ ದಾಳಿ ಆಗಿದ್ದಂತಹ ಘಟನೆಗಳೇನಾದ್ರು ಇದೆಯಾ ಸರ್? ಆನೆ ದಾಳಿ ಅಂದ್ರೆ ಆನೆಗೆ ಗುದ್ದಾಟ. ಅದಾಗ್ಬೋದು, ಅಥವಾ ಆನೆ ಮನುಷ್ಯಗೆ ಅಟ್ಯಾಕ್ ಮಾಡಿದ್ದಂತ ಆಗ್ಬೋದು. ದಸರಾಗ್ ಬಂದಂತ ಆನೆಗಳು, ಆನೆಗೆ ಗುದ್ದಾಟಗಳು ಸಹಜವಾಗಿ ನಡೆದಿವೆ. ಅಂದ್ರೆ ತಮಾಷೆಗೆ, ಅಂದ್ರೆ ರೇಷನ್ ಕೊಡ್ಬೇಕಾದ್ರೆ ಒಂದ್ಕೊಂದು ಸೊಂಡ್ಲು ಹಿಡ್ಕೊಳ್ಳೋದು, ಒಂದ್ಕೊಂದು ಸಣ್ಣದಾಗಿ ಗುದ್ದಾಟ ಮಾಡೋದು, ಅದರ ಮಾವುತ ಮೇಲೆ ಇರೋದ್ರಿಂದ ಆ ಥರ ಸಣ್ಣ ಪುಟ್ಟ ಘಟನೆಗಳಾಗಿವೆ. ಸರ್, ಯಾಕೆ ಈ ಪ್ರಶ್ನೆ ಅಂತ ಅಂದ್ರೆ, ಈ ಕಂಜನ್ ಆನೆ ಇದೆಯಲ್ಲ ಸರ್, ಈ ಕಂಜನ್ 2 ಬಾರಿ ದಸರಾದಲ್ಲಿ ಭಾಗವಹಿಸಿದೆ, 2024 ಮತ್ತೆ 25. 2 ಬಾರಿ ಕೂಡ ಅಟ್ಯಾಕ್ ಮಾಡಕ್ ಯತ್ನ ಆಗಿತ್ತು ಸರ್. ಯಾಕಂದ್ರೆ ಒಂದ್ಸರಿ ಧನಂಜಯ ಆನೆ ಜೊತೆ ಜಗಳ ಆಗಿ ವರಹ ಗೇಟ್ ಮೂಲಕ ಹೊರಗಡೆ ಹೋಗಿ ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ದೇವ್ರ ದಯೆ, ಚಾಮುಂಡಿ ತಾಯಿಯ ಕೃಪೆ ಏನೂ ಆಗಿರ್ಲಿಲ್ಲ. ಇದಾದ ಬಳಿಕ ಮತ್ತೆ ಶಿಬಿರದಲ್ಲಿ ಆನೆ ಜೊತೆ, ಅಂದ್ರೆ ಧನಂಜಯ ಜೊತೆ ಒಂದಷ್ಟು ಕಾದಾಟ. ಗಂಜನ್ ಸ್ವಭಾವ ಆ ತರ ಇದೆಯಾ ಸರ್? ಯಾಕಂದ್ರೆ ನೆನ್ನೆ ಘಟನೆ ನೋಡಿದ್ರೆ ಎಲ್ಲ ಆತಂಕಕ್ಕೊಳಗಾಗಿದ್ದಾರೆ. ಇಲ್ಲ, ಆಕ್ಚುಲಿ ಇವತ್ತಿನ ನ್ಯೂಸ್ ಪೇಪರ್ ನೋಡಿದಾಗ ನನಗೆ ಗೊತ್ತಾಯ್ತು 2014ರಲ್ಲಿ ಹಿಡಿದಂತ ಆನೆ ಅಂತ ಕಂಜನ್. ಅದು ನಾವು ಡಾಕ್ಟರ್ ಚೆಟ್ಟಿಯಪ್ಪನವರೇ ಹಿಡಿದಂತ 2014ರಲ್ಲಿ 22 ಆನೆ ಹಿಡಿದ್ವಿ ಅವಾಗ. ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಎಲಿಫೆಂಟ್ ಕ್ಯಾಪ್ಚರ್ ವಿತಿನ್ 3 months ಅಲ್ಲಿ ಮಾಡಿದಂಥ ಕಾರ್ಯಾಚರಣೆ. ಅದರಲ್ಲಿ ಇದು 3ನೇದೋ 4ನೇದೋ ಎಲಿಫೆಂಟ್ ಇರಬೇಕಿತ್ತು. ಸೊ ಇದು ಮೂಲತಃ ಏನಾಗುತ್ತೆ, ಕೆಲವು ಆನೆಗಳಲ್ಲಿ ಕೆಲವು ಜೆನೆಟಿಕಲ್ ಮೇಕಪ್ ಅಂತ ಕರಿತೀವಿ. ಹುಟ್ಟು ಸ್ವಭಾವನೆ ಅವನ ಆ ಥರ ಕಣ, ತುಂಬ ಹೊರಟು ಯಾವಾಗಲೂ ಅಂತೀವಲ್ಲ ನಾವು. ಮನುಷ್ಯರಲ್ಲಾದರೂ ನೀವು ಅರ್ಥ ಮಾಡ್ಕೊಳ್ಳಿ, ಅಣ್ಣ ತಮ್ಮಂದಿರು 4-5 ಜನ ಇದ್ದಾಗ ಒಬ್ಬ ಹೊರಟಿದ್ದಾಗ ಅವ್ನಿಗೆ ಯಾವ ಕೆಲಸನೂ ಹೇಳಲ್ಲ ಅವರು. ಕೆಲವರು ಅವ್ನಿಗೆ ಹೇಳು, ಏನು ಬೇಡ್ರಪ್ಪ ನೀವು ಮಾಡಿ ಅಂತಾರಲ್ಲ, ಅದೇ ಥರ ಕೆಲವು ಗುಣ ಅದು ಬೈ ಬರ್ತಿಂದ ಬಂದ್ಬಿಡ್ತದೆ ಕೆಲವು ಎಲಿಫೆಂಟ್ಸ್ಗೆ. ಸೊ ಅದರಲ್ಲೇ ಈಗ ನಾವು ಬಲರಾಮನ ಎಷ್ಟು ಪ್ರೀತಿ ಮಾಡ್ತೀವಿ ನೋಡಿ, ಯಾಕೆಂದ್ರೆ ತುಂಬ ಸಾಧು, ಯಾರೇ ಹತ್ರಕ್ಕೆ ಹೋದ್ರು ಏನೂ ಮಾಡಲ್ಲ. ಅದೇ ರೀತಿ ಗಜೇಂದ್ರನು ನಾವು ಪ್ರೀತಿ ಮಾಡ್ತಾ ಇದ್ವಿ, ತುಂಬಾ ಸಾಧು. ಮಕ್ಳು ಹೋದ್ರು, ಯಾಕೆಂದ್ರೆ ನನ್ನ ಕಣ್ಣಾರ ನೋಡಿದ್ವಿ, ಸಣ್ಣ ಮಗು ಹೋದಾಗಲೂ ಅದೇನು ಮಾಡಿರಲಿಲ್ಲ. ಆದರೆ ಅದೇ ಗಜೇಂದ್ರ 2017, 14-15ರಲ್ಲಿ ಮಾವುತನ್ನೇ ಹೊಡೆದು ಸಾಯಿಸ್ತು. ಅದು ಗುಡಿನಲ್ಲಿ. ಯಾಕೆ? ಮಸ್ತಲಿತ್ತು. ಸಣ್ಣ ಪುಟ್ಟ ಪ್ರಿಕಾಷನ್ ರೀ ಅವ್ರು ತಗೊಳ್ಳಿಲ್ಲ ಮಾವುತ. RFO ಹೇಳಿದ್ದಾರೆ ಅವ್ರಿಗೆ, ಚೈನು ಬೇಡಿ ಯಾಕಪ್ಪ, ನೀನು ಈ ಥರ ಕಟ್ಟಾಕ್ಬೇಡ ಅಂತೇಳಿ. ಆದರೂ ಅವನು ಆ ಟೈಮ್ನಲ್ಲಿ ಪ್ರವಾಸಿಗರು ಯಾರೋ ಬಂದವ್ರು ಫೋಟೋ ತೆಗೆಸಿ, ಅದು ಪಾಪ ಸಾಧುವಾಗಿ ನಡ್ಕೊಂಡಿದೆ. ಆ ಮಸ್ತಲ್ಲಿದ್ದಂಥ ಆ ಪೀರಿಯಡಲ್ಲಿ ಇನ್ನೊಂದು ಶ್ರೀರಾಮ ಆನೆ ಎಂಟರ್ ಆಯಿತು ಕ್ಯಾಂಪ್ಗೆ. ಅದಕ್ಕೆ ಚೈನು ಬೇಡಿ ಇತ್ತು, ಇದಕ್ಕೆ ಚೈನು ಬೇಡಿ ಇರಲಿಲ್ಲ. ಸೊ ಆಲ್ ಆಫ್ ಎ ಸಡನ್ ಅಗ್ರೆಸಿವ್ ಆಗ್ಬಿಡ್ತದೆ. ಮಸ್ತಲ್ಲಿದ್ದಾಗ ಸಡನ್ ಅಗ್ರೆಸಿವ್ ಆಗ್ಬಿಡ್ತದೆ ಬೇರೆ ಆನೆ ಕಂಡ್ರೆ. ದ್ವೇಷದ ಭಾವನೆ, ಅದು ಟೆನಿಕಾಶ್ ಹೊಡಿಲೇಬೇಕು. ಅಂದ್ರೆ ನೆನ್ನೆ ಕಂಜನ್ ದಾಳಿ ಮಾಡೋಕ್ಕೂ ಕೂಡ ಮದ ಏರಿತ್ತು ಅಂತಾನೆ ಸರ್? ಇರಬಹುದು ಅಂತ ಒಂದು ಪ್ರಿಡಿಕ್ಷನ್. ಆದರೆ ಈ ಸೀಸನ್ ಅಲ್ಲ ಅದು. ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ನಲ್ಲಿ ಮಸ್ತು ಬರ್ತದೆ. ಕೆಲವು ಆನೆಗಳು 1 ತಿಂಗಳು ಇರ್ತದೆ ಮಸ್ತು, ಅದು ಸಾಮಾನ್ಯವಾಗಿ 3 months ಇರ್ತದೆ. ಸೊ ಡಿಪೆಂಡ್ಸ್ ಆನ್ ಏಜು, ಎನ್ವೈರನ್ಮೆಂಟಲ್ ಕಂಡೀಷನ್ನು, ಮತ್ತು ಅದರ ಬಾಡಿ ಫಿಟ್ನೆಸ್ಸು, ಇದ್ರ ಮೇಲೆ ಹೋಗುತ್ತೆ ಮಸ್ತು. ಸೊ ಅದು ಕೆಲವು ಆನೆಗಳು 7 ತಿಂಗಳು ಇರೋದು ನೋಡಿದ್ವಿ. ಕೆಲವು ಆನೆ, ನಮ್ಮ ಅರ್ಜುನ 1 ವರ್ಷ ಕಂಪ್ಲೀಟ್ ಇದ್ದದನ್ನ ನಾನು ಕಣ್ಣಾರ ನೋಡಿದ್ದೀನಿ. ವೆರಿ ರೇರ್. ಅಂದ್ರೆ ವರ್ಷಾಂಗಟ್ಲೆ ಮದ ಇರುತ್ತೆ. ನಾನು ನೋಡಿರೋದು ಅಪರೂಪದ ಆನೆ ಅಂದ್ರೆ ಅರ್ಜುನ. ವರ್ಷ ಪೂರ್ತಿ ಅದೇ ಅಭಿಮಾನಿ ಇದೆ 3 ತಿಂಗಳು. ಅದು ಇಂಡಿವಿಜುವಲಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ನಾನು ಹೇಳಿದ್ನಲ್ಲ, ಕೆಲವು ನಮ್ಮ ಫಿಸಿಕಲ್ ಫಿಟ್ನೆಸ್ ಮೇಲೆ ಹೋಗುತ್ತೆ, ಮತ್ತು ನಾವು ತಿಂತಕ್ಕಂಥ ಆಹಾರದ ಮೇಲೆ ಹೋಗುತ್ತೆ, ಮತ್ತು ನಮ್ಮ ಎನ್ವೈರನ್ಮೆಂಟಲ್ ಕಂಡೀಷನ್, ಅದ್ರ ಮೇಲೆಲ್ಲ ಡಿಪೆಂಡ್ಸ್ ಆಗುತ್ತೆ ಮಸ್ತ್ ಅನ್ನೋದು. ಸರ್, ಈಗ ನಿನ್ನೆ ಮಕ್ಕಣ ಅದು ಕೂಡ ಸ್ಟ್ರಾಂಗೆಸ್ಟ್ ಆನೆ ಸರ್. ಬಟ್ ಮಕ್ಕಣ ಕೆಳಗಡೆ ಬಿದ್ದೋಗ್ತಾನೆ, ಕಂಜನ್ ಆ ರೀತಿ ಸೊಂಡ್ಲಲ್ಲಿ ತಿವಿಗೆ ಬರ್ತಾನೆ. ಹೆಚ್ಚು ಕಡಿಮೆ ಆಗಿದ್ರೆ ದೊಡ್ಡ ಅನಾಹುತ ಆಗ್ತಿತ್ತ, ಹೇಗೆ ಸರ್ ಅದು? ಇಲ್ಲ, ಅದೇನಾಗುತ್ತೆ, ಮಕ್ಕನ ಯಾವಾಗಲೂ ಅಷ್ಟೇ ಟಸ್ಕರ್ಗಿಂತ ಸ್ಟ್ರಾಂಗು. ಯಾಕೆಂದ್ರೆ ಅದಕ್ಕೆ ಟಸ್ಕ್ ಇಲ್ಲ ಅನ್ನೋದೊಂದು ಬಿಟ್ರೆ ಇಟ್ಸ್ ಎ ಗಂಡ ಆನೆ ಅದು. ಬಟ್ ತುಂಬಾ ಬಲಶಾಲಿ ಆದಂತ ಶಕ್ತಿಶಾಲಿ ಆನೆ ಅದು.
ಗಂಡಾನೆ. ಯಾವಾಗಲೂ ಮಕನಾನೇ ಸ್ಟ್ರಾಂಗು. ಗಂಡಾನೆ ನಮ್ಮ ಕೊಂಬಿರ್ತಕ್ಕಂಥ ಆನೆಗಿಂತ ಮಕನ ಆನೆ ಯಾವಾಗಲೂ ಸ್ಟ್ರಾಂಗ್. ಸರ್, ಈಗ ಆನೆಗಳ ಸ್ವಭಾವದ ಬಗ್ಗೆ ವಿವರಿಸ್ತಿದ್ರಿ ಸರ್. ಕೆಲವೊಂದು ಆನೆಗಳು ಅಗ್ರೆಸಿವ್ ಆಗಿರ್ತವೆ, ಕೆಲವೊಂದು ಸಾಫ್ಟ್ ಆಗಿರ್ತವೆ ಅಂತಾರೆ. ಈ ಅಗ್ರೆಸಿವ್ನೆಸ್ಗೆ ಕಾರಣ ಏನಂತ ಹೇಳ್ಬೋದು ಸರ್? ಅಂದ್ರೆ ಜೆನೆಟಿಕಲಿ ಆಗಿರ್ತಾವ ಅಥವಾ ಹೇಗೆ ಸರ್ ಅದು? ಅದನ್ನೇ ನಿಮ್ಗೆ ಹೇಳದ್ದು, ಕೆಲವು ಜೆನೆಟಿಕಲ್ ಮೇಕಪ್ ಇಂದಾನೆ ಬಂದ್ಬಿಡ್ತದೆ. ಪೇರೆಂಟ್ಸ್ ಇಂದ, ಅಂದ್ರೆ ತಂದೆ ತಾಯಿಗಳ ಕೊಡುಗೆ. ಅವು ಅದರ ತಂದೆನೂ ಅಗ್ರೆಸಿವ್ ಇರ್ಬೋದು. ಇದು ಹುಟ್ಟಿಗೆ ಕರ್ತನಾದ ತಂದೆ ಇರ್ತದಲ್ಲ, ಅವನ್ ಅಗ್ರೆಸಿವ್ ಇರ್ಬೋದು. ಸೊ ಅದು ಹೇಳಲಿಕ್ಕಾಗಲ್ಲ ಅದನ್ನ. ಬಟ್ ಆದ್ರೆ ಕೆಲವು ಬದಲಾವಣೆಯಿಂದ ಬರ್ತವೆ. ಈಗ ನಾವು ತರ್ತೀವಿ, ಕ್ಯಾಪ್ಚರ್ ಮಾಡಿ ಎಲ್ಲಿಂದ ತರ್ತೀವಿ, ಅದಕ್ಕೇನೋ ಒಂದು ಸೈಕಲಾಜಿಕಲಿ ನನ್ನ ಡಿಸ್ಟರ್ಬ್ ಮಾಡಿದ್ರು, ನನ್ನ ಅಲ್ಲಿಂದ ತಂದು ಇಲ್ಲಿ ಕೂಡಾಕವ್ರೆ. ಸೊ ಕೆಲವು ಸ್ವಭಾವಗಳು ನಾವು ಇರ್ತಕ್ಕಂಥ ವಾತಾವರಣ, ನಾವು ಬೆಳೆಸ್ಕೊಂಡಂತ ರೂಢಿಗಳ ಮೇಲೂ ಹೋಗುತ್ತವೆ. ಸರ್, ಈಗ ಕನ್ಸನ್ 2024ರಲ್ಲಿ ಅರಮನೆ ಅಂಗಳದಲ್ಲೂ ಕೂಡ ಅಂತದೊಂದು ವಾತಾವರಣ ನಿರ್ಮಾಣ ಆಗ್ಬಿಟ್ಟಿತ್ತು. ಅಂದ್ರೆ ಆತಂಕದ ವಾತಾವರಣ. ಅದಾದ್ಮೇಲೆ ಆದ್ರೂ ಕೂಡ ಅದಕ್ಕೊಂದಷ್ಟು ಟ್ರೈನಿಂಗ್ ಅಥವಾ ಒಂದು ಪಳಗಿಸುವಂಥದ್ದು, ಇನ್ನೊಂದಷ್ಟು ಅದಕ್ಕೆ ತರಬೇತಿ ನೀಡಿದ್ರೆ ಇಂತಹ ಅವಘಡ ಆಗಲ್ಲ ಅಂತಾನೆ ಹೇಳ್ಬೋದು. ಅದು ಏನಾಗುತ್ತೆ, ಬೇಸಿಕಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿದ್ರೆ ಬದಲಾಗುವಂತ ಆನೆಗಳು ಬದಲಾಗ್ತವೆ. ಮೂಲತಃ ಸ್ವಭಾವದಲ್ಲೇ ಜೆನೆಟಿಕಲ್ಲೇ ಅದ್ರ ಸ್ವಭಾವನೇ ಆ ತರ ಇದ್ದಾಗ ಬದಲಾಗಕ್ಕೆ ಸಾಧ್ಯನೇ ಇಲ್ಲ. ತಮ್ಮ 21 ವರ್ಷದ ಅನುಭವದಲ್ಲಿ ಸರ್, ಇಂತಹ ಆನೆಗಳು ಯಾವ್ದಾದ್ರು ಇತ್ತ ಸರ್? ಅಂದ್ರೆ ಅರ್ಜುನನ್ ಬಿಟ್ಟು? ಇಲ್ಲ, ಇಷ್ಟೊಂದು ಸಡನ್ ಆಗಿ ಆಲ್ ಆಫ್ ಎ ಸಡನ್ ಬಂದು ಅಟ್ಯಾಕ್ ಮಾಡುವಂತ ಆನೆಗಳು ಕಡಿಮೆ. ಅದರಲ್ಲೂ ತಮಗೆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಮೋಸ್ಟ್ಲಿ ಅದು ಮಲಗಿದ್ದಾಗ ಇದು ಅಟ್ಯಾಕ್ ಮಾಡಿರುವುದಾ, ಮಕನ ನೀರೊಳಗೆ ಸ್ನಾನಕ್ಕೆ ಮಲಗಿದ್ದಾಗ ಅಟ್ಯಾಕ್ ಮಾಡಿದ್ರೆ ಅದಕ್ಕೆ ಅದು ಸ್ಟ್ರಾಂಗ್ ಆಗಿರೋದು. ಆ ಮಕನ ಎದ್ದಾಗ ಅದು ಅಟ್ಯಾಕ್ ಮಾಡಿದ್ರೆ ಮಕನ ಅಷ್ಟು ಈಸಿಯಾಗಿ ಇದು ಮಾಡಕ್ಕಾಗಲ್ಲ. ಒಂದ್ ವೇಳೆ ಮಕಣ ಎದ್ದಿದ್ರೆ ಸರ್, ಆ ಸಂದರ್ಭಕ್ಕೆ ಏನಾಗ್ಬೋದಿತ್ತು ಸರ್? ಖಂಡಿತ ದೊಡ್ಡ ಅವಘಡ ಖಂಡಿತ ಆಗುತ್ತೆ. ಯಾಕೆಂದ್ರೆ ಅದು ಬಿಡ್ತಿರ್ಲಿಲ್ಲ, ಅದು ಅಷ್ಟು ಈಸಿ ಅಲ್ಲ, ತುಂಬಾ ಸ್ಟ್ರಾಂಗ್ ಇರ್ತದೆ ಮಗ. ಸರ್, ಈಗ ದಸರಾ ಸಂದರ್ಭಗಳಲ್ಲಿ ಹಲವರು ಆನೆ ಹತ್ರ ಹೋಗಿ ಸೊಂಡ್ಲ ಹತ್ರ ಫೋಟೋ ತೆಗೆಸ್ಕೊಳ್ತಾರೆ. ಕೆಲವರು ಆನೆ ಮೇಲೆ ಕೂತು ಅಂತ ಉದಾಹರಣೆಗಳಿತ್ತು. ಇತ್ತೀಚೆಗೆ ಸಾಕಷ್ಟು ವೈರಲ್ಗಳಾಗ್ತಿತ್ತು. ಆನೆಗಳಿಗೆ ಫುಡ್ ಕೊಡಕ್ ಹೋಗ್ತಾರೆ. ಈ ದುಬಾರೆ ಯಾಕೆ ಫೇಮಸ್ ಅಂತ ಅಂದ್ರೆ ಅದಕ್ಕೆ. ಆನೆಗಳಿಗೆ ಸ್ನಾನ ಮಾಡಿಸ್ತಾರೆ, ಅಲ್ಲಿಗೆ ಫುಡ್ ಕೊಡ್ಬೋದು, ಈ ತರದೆಲ್ಲ ಇದೆ ಸರ್. ಆ ತರದ್ ಕೊಡೋದ್ರಿಂದ ಏನಾದ್ರು ಅವಿನ್ ಕೆರಳ್ತಾವ ಆನೆಗಳು ಮನುಷ್ಯ ಹತ್ರ ಹೋದಾಗ, ಅಂದ್ರೆ ಅಪರಿಚಿತ ವ್ಯಕ್ತಿ ಹೋದಾಗ ಹೆಂಗೆ ಸರ್? ಇರ್ಬೋದು. ಯಾಕೆಂದ್ರೆ ಯಾವಾಗ್ಲೂ ಅಷ್ಟೇ, ಒಂದು ಆನೆಗೆ ಒಂದು ಮಾವುತ ಕವಡಿ ಹತ್ರ ಇರುವಷ್ಟು ನಾವು ಅದಕ್ಕೆ ಹತ್ರ ಇರಕ್ ಸಾಧ್ಯ ಇಲ್ಲ. ನಾನು ಡಾಕ್ಟರ್ ಇರ್ಬೋದು, ಅದ್ರ ಹತ್ರ ಹೋದಾಗ ಮಾವುತನ್ನ ಪಕ್ಕ ನಿಲ್ಸಿ ಅದ್ರ ಮೈ ಸವರಿ ನಾನು ದೌಡಿ ಅದನ್ನ ಸರಿ ದಾರಿಗೆ ತಂದು ಅದಕ್ಕೆ ಏನ್ ಬೇಕು ಟ್ರೀಟ್ಮೆಂಟ್ ಕೊಡ್ಬೇಕೇ ಹೊರತು ಆಲ್ ಆಫ್ ಎ ಸಡನ್ ನಾನು ಡಾಕ್ಟರ್ ಅಂದ್ಬಿಟ್ಟು ನಾನು ಹತ್ರ ಹೋದ್ರೆ ಬಿಡ್ತದ? ಅದು ಬಿಡಲ್ಲ. ಈ ಫುಡ್ ಹ್ಯಾಬಿಟ್ಸ್ ಗಳು ಏನಾದ್ರು ಈ ರೀತಿ ಕೆರಳಿಕ್ಕೆ ಸಾಧ್ಯ ಆಗ್ತವೆ ಸರ್? ಅಂದ್ರೆ ನೀವು ಪಶು ವೈದ್ಯರಾಗಿರೋ ಕಾರಣ ಕೇಳ್ತಿರೋದು. ಈಗ ಕಾಡಲ್ಲಿ ಒಂಥರ ಫುಡ್ ಕೊಟ್ಟಿರ್ತೀರಿ ಈ ಕನ್ಸನ್ಗೆ, ದಸರಾಗ ಆನೆಗೆ ಬಂದಾಗ ಇಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಸಿಗೋದ್ರಿಂದ ಫುಡ್ಗೆ ಅವ್ ಯಾವತ್ತು ಅದು ನೋಡಿ, ನಾವು ದಸರಾಗ್ ತರೋದು 60 ದಿವಸ ಯಾಕೆ ತರೋದು ಉದ್ದೇಶ ಅಂದ್ರೆ ಇದೆ, ಈ ತರ ಸಣ್ಣ ಪುಟ್ಟ ಬಿಹೇವಿಯರಲ್ ಚೇಂಜಸ್ ಆಗ್ಲಿ ಅಂತ ಹೇಳಿ ಅವಕ್ಕೆ ಸ್ಟಾರ್ಟಿಂಗ್ ಇಂದ ತಂದು ಅವಕ್ಕೆ ರುಚಿಯಾದಂತ ಇದನ್ನ ಕೊಟ್ಟು ಅವಕ್ಕೆ ಬೆಳಗ್ಗೆ ಸಾಯಂಕಾಲ 2 ಸಾರಿ ಸ್ನಾನಕ್ಕೆ, ಮತ್ತೊಂದಕ್ಕೆ ಕೇರ್ 24x7 ಅದಕ್ಕೆ ಕೇರ್ ತಗೋಬೇಕು. ಮಾವುತ ಕವಡಿ ಕಾಡಿನಲ್ಲಿ ಅಷ್ಟು ಸಮಯ ತಗೊಳಕ್ ಆಗಲ್ಲ ಅಲ್ಲಿ. ಸರ್, ಈಗ ನಾಡಹಬ್ಬ ದಸರಾ ಮಹೋತ್ಸವ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಪ್ರವಾಸಿಗರು ಆಗಮಿಸಿರ್ತಾರೆ, ಭಕ್ತರು ಆಗಮಿಸಿರ್ತಾರೆ. ಎಲ್ಲ ರಸ್ತೆ ಇಕ್ಕಲಗಳಲ್ಲಿ ಈ ಜಂಬೂ ಸವಾರಿಯನ್ನ ಕಣ್ ತುಂಬಿಕೊಳ್ತಿರ್ತಾರೆ. ಒಂದು ವೇಳೆ ಅಂತ ಸಂದರ್ಭದಲ್ಲಿ ಇಂಥ ಅವಘಡಗಳೇನಾದ್ರು ಆದ್ರೆ ಏನಾದ್ರು ಆಗ್ಬೋದಾ? ಅಂದ್ರೆ ಆನೆ ಮದೆ ಇರೋಂತ ಚಾನ್ಸಸ್ ಏನಾದ್ರು ಇರ್ತದ? ಯಾಕಂದ್ರೆ ತರ ಫುಡ್ ಕೊಟ್ಟಿರ್ತೀರಿ ಈ ಕನ್ಸನ್ಗೆ, ದಸರಾಗ ಆನೆಗೆ ಬಂದಾಗ ಇಲ್ಲಿ ಫುಡ್ಗೆ ಪೌಷ್ಟಿಕಾಂಶಗಳು ಜಾಸ್ತಿ ಸಿಗೋದ್ರಿಂದ ಫುಡ್ಗೆ ಅವ್ ಯಾವತ್ತು ಅದು ನೋಡಿ, ನಾವು ದಸರಾಗ್ ತರೋದು 60 ದಿವಸ ಯಾಕೆ ತರೋದು ಉದ್ದೇಶ ಅಂದ್ರೆ ಇದೆ, ಈ ತರ ಸಣ್ಣ ಪುಟ್ಟ ಬಿಹೇವಿಯರಲ್ ಚೇಂಜಸ್ ಆಗ್ಲಿ ಅಂತ ಹೇಳಿ ಅವಕ್ಕೆ ಸ್ಟಾರ್ಟಿಂಗ್ ಇಂದ ತಂದು ಅವಕ್ಕೆ ರುಚಿಯಾದಂತ ಇದನ್ನ ಕೊಟ್ಟು ಅವಕ್ಕೆ ಬೆಳಗ್ಗೆ ಸಾಯಂಕಾಲ 2 ಸಾರಿ ಸ್ನಾನಕ್ಕೆ, ಮತ್ತೊಂದಕ್ಕೆ ಕೇರ್ 24x7 ಅದಕ್ಕೆ ಕೇರ್ ತಗೋಬೇಕು. ಮಾವುತ ಕವಡಿ ಕಾಡಿನಲ್ಲಿ ಅಷ್ಟು ಸಮಯ ತಗೊಳಕ್ ಆಗಲ್ಲ ಅಲ್ಲಿ. ಸರ್, ಈಗ ನಾಡಹಬ್ಬ ದಸರಾ ಮಹೋತ್ಸವ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿ ಪ್ರವಾಸಿಗರು ಆಗಮಿಸಿರ್ತಾರೆ, ಭಕ್ತರು ಆಗಮಿಸಿರ್ತಾರೆ. ಎಲ್ಲ ರಸ್ತೆ ಇಕ್ಕಲಗಳಲ್ಲಿ ಈ ಜಂಬೂ ಸವಾರಿಯನ್ನ ಕಣ್ ತುಂಬಿಕೊಳ್ತಿರ್ತಾರೆ. ಒಂದು ವೇಳೆ ಅಂತ ಸಂದರ್ಭದಲ್ಲಿ ಇಂಥ ಅವಘಡಗಳೇನಾದ್ರು ಆದ್ರೆ ಏನಾದ್ರು ಆಗ್ಬೋದಾ? ಅಂದ್ರೆ ಆನೆ ಮದೆ ಇರೋಂತ ಚಾನ್ಸಸ್ ಏನಾದ್ರು ಇರ್ತದ? ಯಾಕಂದ್ರೆ 21 ವರ್ಷಗಳ ನಿಮ್ಮ ಅನುಭವದಲ್ಲಿ ಆ ತರದ್ ಯಾವ್ದಾದ್ರು ಘಟನೆಗಳು ನಡೆದಿತ್ತ ಅಂತ? ಇಲ್ಲ, ಘಟನೆಗಳು ನಡೆದಿಲ್ಲ, ನಡೆಯಕ್ಕೆ ಅವಕಾಶ ನಾವು ಕೊಟ್ಟಿಲ್ಲ. ಆದ್ರೆ ಮುನ್ನೆಚ್ಚರಿಕೆಯಾಗಿ ನಾವೇನೇನು ಕ್ರಮ ತಗೋಬಹುದು ಎಲ್ಲವನ್ನೂ ಮಾಡಿದೀವಿ. 5 ಸರ್ಕಲ್ಗಳಲ್ಲಿ 5 ಟೀಮ್ ಮಾಡಿ, ಡಾಕ್ಟರ್ಸ್ ಟೀಮ್ ಇಟ್ಟು, ಫಾರೆಸ್ಟ್ ಸ್ಟಾಫ್ನೆಲ್ಲ ಅವ್ರ ಜೊತೆಲಿ ಕೊಟ್ಟು, ಟ್ರ್ಯಾಂಕ್ಲೈಸಿಂಗ್ ಗನ್ ಕೊಟ್ಟು, ನಾವು ಏನಕ್ಕೆ ಕಳೆದ ಒಂದು 7-8 ನಮ್ಮ ಮೈಸೂರು ದಸರಾ ಆನೆಗಳು ಬಂತಲ್ಲ,
ಅಲ್ಲಿಂದ ಈಚೆಗೆ ಎಲ್ಲ ಬದಲಾವಣೆಗಳು ಆದಷ್ಟು ಮ್ಯಾಕ್ಸಿಮಮ್ ಸುಧಾರಿಸಿದೆ. ನಾವು ಇಟ್ಕೊಂಡೇ ಇರ್ತೀವಿ ಎಮರ್ಜೆನ್ಸಿಗೆ ಟೀಮ್ ಇಟ್ಟು, ಅಕಸ್ಮಾತ್ ಯಾವ್ದಾದ್ರು ನಡಿಬಾರ್ದಂಥ ಘಟನೆಗಳು ನಡೆದ್ರೆ ಸೊ ಟ್ರ್ಯಾಂಕ್ಲೈಸ್ ಮಾಡಲಿಕ್ಕೆ ಏನು ಬೇಕು ವ್ಯವಸ್ಥೆ ಎಲ್ಲ ಮಾಡ್ಕೊಂಡ್ವಿ. ಸರ್, ಈ ಆನೆಗಳ ಕಾದಾಟಕ್ಕೂ ಆನೆಗಳ ದಾಳಿಗೂ ವ್ಯತ್ಯಾಸ ಏನಾದ್ರು ಇದೆಯಾ ಸರ್? ಆನೆಗಳ ಕಾದಾಟ ಅಂದ್ರೆ ಸಹಜವಾಗಿ ಅವು ಮಸ್ತಲ್ಲಿದ್ದಾಗ ಕಾದಾಟ. ಮಸ್ತಲ್ಲಿದ್ದಾಗ ಅಷ್ಟೇ. ಒಂದು ಆನೆ ಭಾರಿ ಅಗ್ರೆಸಿವ್ ಅಂದ್ರೆ ನಾರ್ಮಲ್ ಕೋಪಗೊಂಡಂತ ಆನೆಗಿಂತ 50 ಪಟ್ಟು ಜಾಸ್ತಿ ಇರ್ತದೆ. ಯು ಕ್ಯಾನ್ ಇಮ್ಯಾಜಿನ್. ಯಾಕೆಂದ್ರೆ ಅದ್ರಲ್ಲಿರ್ತಕ್ಕಂಥ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅಂತ ಏನಿರ್ತದೆ ಮಧ್ಯದಲ್ಲಿ ತುಂಬಾ ಪೀಕ್ ಲೆವೆಲ್ ಇರ್ತದೆ. ಅದು ತುಂಬಾ ಸಿಟ್ಟು, ಅದು ಇದ್ದಷ್ಟು ಜಾಸ್ತಿ ಇದ್ದಷ್ಟು ಸಿಟ್ಟು ಜಾಸ್ತಿ ಅದಕ್ಕೆ. ಸೊ ಆ ಪರ್ಟಿಕ್ಯುಲರ್ ಪೀರಿಯಡ್ ಮಾತ್ರ ಅದಕ್ಕೆ ಯಾರೇ ಎದುರಾಳಿ ಸಿಕ್ಲಿ, ಹೆಣ್ಣಾನೆ ಫೀಮೇಲ್ ಸಿಕ್ಕಿ ಅದಕ್ಕೆ ಸೆಕ್ಸುವಲಿ ಕೋಆಪರೇಟ್ ಮಾಡಿದ್ರಷ್ಟೇ ಅದು ಉಳ್ಕೊಳ್ತು. ಇಲ್ಲ ಅಂದ್ರೆ ಅದನ್ನು ಹೊಡಿತದೆ. ಹೆಣ್ಣಾನೆಯನ್ನು ಬಿಡಲ್ಲ. ಯಾಕೆಂದ್ರೆ ಕೇಗುಡಿಲಿ ನಾವೇ ಟ್ರೀಟ್ ಮಾಡಿದ್ವಿ. ಕಾಂತಿ ಆನೆ ದಸರಾ ಅದು ಹಂಗೆ ಮಸ್ತಲ್ ಆನೆಗೆ ಸಿಗಾಕೊಂಡು ಏಡ್ ತಿಂದು ನಾವು ಹೆಚ್ಚು ಕಡಿಮೆ ಅದನ್ನ ಕಂಪ್ಲೀಟ್ ವಾಸಿ ಮಾಡೋದಕ್ಕೆ 2 ವರ್ಷ ತಗೊಳ್ತು. ಈಗ ಯಾಕಂದ್ರೆ ಈ ಪ್ರಶ್ನೆ ಅರ್ಜುನನ್ ಮೇಲೆ ಕೂಡ ದಾಳಿ ಆಯ್ತು. ನಾನು ಆನೆಗಳ ದಾಳಿಗಳ ಬಗ್ಗೆ ಹೇಳ್ತೀನಿ, ಮನುಷ್ಯ ದಾಳಿ ಬಗ್ಗೆ ಏನು ಹೇಳ್ತಿಲ್ಲ. ಅರ್ಜುನನ್ ಮೇಲೆ ದಾಳಿ ಕೂಡ ಆಯ್ತು, ಅರ್ಜುನ ತೀರ್ ಹೋದ್ರು. ಹಂಗಾಗಿ ಆನೆಗಳ ದಾಳಿ ಆಗೋ ಸಂದರ್ಭಕ್ಕೆ ಹೆಂಗಿರುತ್ತೆ ಆನೆಗಳ ಸ್ವಭಾವ ಅಂತ ಹೇಳಿ? ಮದಗಜ ಕಾಳಗ ಅಂತ ನಾವು ಕರಿತೀವಿ ಸರ್. ಅದು ಏನಾಗುತ್ತೆ ಅಂತ ಅಂದ್ರೆ 2 ಆನೆನಲ್ಲಿ 2 ಮದಗಜ ಅಂತ ಇಟ್ಕೊಳ್ಳಿ. 2ರಲ್ಲಿ ಯಾವ್ದಾರ ಒಂದು ಡೆತ್ ಆಗೋವರೆಗೂ ಹೊಡೆದಾಡ್ತವೆ. ಅಷ್ಟು ಅಗ್ರೆಸಿವ್ ಇರ್ತದೆ. ಇಲ್ಲ ತೀರಾ ಇಂಜುರಿ ಆಗಿ ಬೇಡಪ್ಪ ನನಗೆ ಸಾಕು ಅಂತ ಅದಕ್ಕೇನಾರು ಹಾರ್ಮೋನ್ ಲೆವೆಲ್ ಕಡಿಮೆ ಇದ್ದು ಇನ್ನೇನೋ ಫೈನಲ್ ಸ್ಟೇಜಲ್ಲಿ ಮಸ್ತ್ ಮುಗಿತಾ ಇದೆ ಅನ್ನೋ ಸ್ಟೇಜಲ್ಲಿ ಇದ್ದು 4-5 ಏಟ್ ತಿಂದು ತಗೊಂಡು ಓಡಿದ್ರೆ ಅದು ಬಚಾವ್. ಕೆಲವು ಸಲ ಅಟ್ಟಿಸ್ಕೊಂಡು ಓಡ್ತದೆ. ಇದು ಬಿಡಲ್ಲ, ಅಷ್ಟು ಈಸಿ ಅಲ್ಲ. ಅದು ಮಸ್ತಲ್ಲಿರುವ ಆನೆಗಳು ಮಾತ್ರ ಅದಕ್ಕೆ ಹೇಳೋದು ಮದಗಜ ಕಾಳಗ ಅಂತ ಕರೆಯೋದು. ನಿಮ್ಮ ಸೇವಾ ಅವಧಿಯಲ್ಲಿ ಸರ್ ಇಂತಹದ್ದು ಯಾವ್ದಾದ್ರು ಘಟನೆಗಳು ಇದೆಯಾ ಸರ್ ಮರುಕಳಿಸೋದು ಅಂದ್ರೆ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ? ಖಂಡಿತ. ಯಾವ್ದಿದೆ ಸರ್? ನಮ್ಮ ಅರ್ಜುನಂದೇ ಇದೆ. ಅರ್ಜುನಂದೇ 2019ರಲ್ಲಿ ಅದು ಒಂದಕ್ಕೊಂದು ಕಾಡಾನೆ ಅಲ್ಲ ಆನೆ ಜೊತೆ ಇದು ಅಂತ ನಾನು ಹೇಳ್ತಾ ಇಲ್ಲ. 2011ರಲ್ಲಿ 12ರಲ್ಲಿ ಒಂದ್ಸರಿ ಕಾಡಾನೆಗೂ ಇದಕ್ಕೂ ದಾಳಿ ಆಗಿದೆ ಕಾಡಲ್ಲಿ. ಅದಕ್ಕೆ ಇನ್ನೂ ಒಂದು ಒಳಗಡೆ ಈ ಲೆಫ್ಟ್ ಇದರಲ್ಲಿ ಒಂದು ಸಣ್ಣ ಗೂಡು ತರ ಇತ್ತು. ಅಂದ್ರೆ ಕಂಪ್ಲೀಟು ಅದು ಮುಚ್ಚಿರ್ಲಿಲ್ಲ. ಆ ಪೊರೆ ಹಂಗೆ ಕ್ಯಾವಿಟಿ ತರ ಇತ್ತು. ಆ ಗಾಯ ಕಾಡಾನೆ ಹೊಡೆದಿದ್ದು. ಇದು ಮಲಗಿದ್ದಾಗ ಇದು ಎದ್ದಿದ್ರೆ ಅದೇ ಅರ್ಜುನ ಆ ಆನೆನ ಉಳಿಸ್ತಿರ್ಲಿಲ್ಲ ಅದು. ಆದ್ರೆ ಇದು ಮಲಗಿ ನಿದ್ದೆ ಮಾಡ್ತಿರೋ ಟೈಮ್ನಲ್ಲಿ ಬಂದು ಕಾಡಾನೆ ಮಸ್ತಲ್ಲಿದ್ದು ಹೊಡೆದಾಗ ಇದು ಸಡನ್ ಎದ್ದ ತಕ್ಷಣ ಇದು ಅಟ್ಯಾಕ್ ಮಾಡಿದೆ. ಅದು ಓಡೋಗ್ಬಿಟ್ಟಿದೆ. ಇದರ ಫಿಸಿಕಲ್ ಫಿಟ್ನೆಸ್ ಮತ್ತೊಂದು ನೋಡಿ. ಬಟ್ ಮಾವುತರ ಮೇಲೂ ಕೂಡ ಅಟ್ಯಾಕ್ ಆಗುತ್ತೆ ಸರ್. ಹಲವು ಆನೆಗಳ ದಾಳಿಗೆ ಮಾವುತರು ಕೂಡ ಮೃತಪಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಅಭಿಮನ್ಯು ಆನೆ ಕೂಡ ದಾಳಿ ಮಾಡುವಂತ ಕೆಲಸಕ್ಕೆ ಮುಂದಾಗಿತ್ತು. ಬಟ್ ಆದ್ರೂ ಕೂಡ ಆನೆಗಳನ್ನ ದಸರಾಕ್ ತರ್ತಾರೆ ಸರ್. ಏನ್ ಸಮಸ್ಯೆ ಆಗಲ್ವಾ ಹೇಗೆ ಅಂತ? ನೀವು 21 ವರ್ಷಗಳ ಅನುಭವ. ಖಂಡಿತ. ಯಾಕೆಂದ್ರೆ ಖಂಡಿತ ಮಸ್ತಲ್ಲಿ ಬಂದಾಗಂತೂ ಮಾವುತ ಯಾರು ಕವಾಡಿ ಯಾರು ಅದಕ್ಕೆ ಅದ್ರ ಕಮಾಂಡನ್ನೇ ತಗೊಳ್ಳಲ್ಲ ಅದು ಕೆಲವು ಆನೆಗಳು. ಆದ್ರೆ ಕೆಲವು ಆನೆಗಳು ಮಾತ್ರ ಮಸ್ತಲ್ಲಿದ್ರು ಮಾವುತನ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತದೆ. ಅದ್ರಲ್ಲಿ ಎಕ್ಸ್ಪೆಷಲಿ ನಮ್ಮ ಅರ್ಜುನನು ಅಷ್ಟೇ, ನಮ್ಮ ಅಭಿಮನ್ಯು ಅಷ್ಟೇ. ಮಾವುತನಿಗೆ ತುಂಬಾ ಒಬಿಡಿಯಂಟ್. ಮಾವುತ ಇದ್ರೆ ಮಸ್ತಲ್ಲಿದ್ದಾಗಲ್ಲ ನಾನೇ ಹೋಗಿ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಮಸ್ತಲ್ಲಿದ್ದಾಗ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಸಣ್ಣ ಪುಟ್ಟ ಏನಾರು ಇದ್ದಾಗ. ಬಟ್ ಆದ್ರೆ ಮಾವುತ ಜೊತೆಲಿರ್ಬೇಕು. ಮಾವುತ ಇಲ್ಲದೆ ಯಾವುದೇ ಕಾರಣಕ್ಕೂ ಯಾರು ಹತ್ರ ಹೋಗ್ಬೇಡಿ ಅಂತ ನಾನು ಪಬ್ಲಿಕ್ಕು ಕೂಡ ನಾನು ಒಂದು ರಿಕ್ವೆಸ್ಟ್ ಇದು ತಮ್ಮ ಮೂಲಕ ಹೇಳ್ಕೊಳ್ಳೋದು. ಮಾವುತರಿದ್ದಾಗ ಅವ್ರ ನಿಮ್ಗೆ ಏನಾರ ಮಾವುತ ಅವರು ಅವಕಾಶ ಕೊಟ್ರೆ ಮಾವುತರ ಜೊತೆಲಿ ಹೋಗಿ. ನೀವು ಮಾವುತ ಅಲ್ಲಿ ನಿಂತ್ಕೊಂಡು ನೀವು ಇಲ್ಲೋಗಿ ಆನೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದೇ ಪ್ರಶ್ನೆಗೆ ಬಂದಿದೆ ಸರ್. ಸಾಕಷ್ಟು ಮಂದಿ ಆನೆಗಳ ಹತ್ರ ಹೋಗಿ ಫೋಟೋ ತೆಗೆಸ್ಕೊಳ್ಳೋದು ಅಥವಾ ಇದೆಲ್ಲ ಮೊದಲೇ ಪ್ರಶ್ನೆ ಕೇಳ್ದಂಗೆ ಹಂಗ್ ನಿಲ್ತಾರೆ. ಅದೆಷ್ಟು ಮಟ್ಟಿಗೆ ಸರಿ ಅಂತ ಸರ್? ಅದು ಆಕ್ಚುಲಿ ತಪ್ಪು. ಈಗ ನೀವು ನನಗೆ ಪರಿಚಯ ಇರ್ತೀರಿ, ನಾನು ದಸರಾದಲ್ಲಿ ಡಾಕ್ಟರ್ ಆಗಿದ್ದೀನಿ ಸರ್, ಒಂದು ಫೋಟೋ ತಗೋತೀನಿ ಅಂತ ನನ್ನ ಹತ್ರಕ್ಕೆ ಬರ್ತೀರಿ. ಅದರಲ್ಲಿ ನಾನೇನು ಮಾಡ್ತೀನಿ, ಸಾಧು ಇರ್ತಕ್ಕಂಥ ಆನೆ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾನೇ ನಿಂತು ನಿಮಗೆ ಫೋಟೋ ತೆಗೆಸ್ಕೊಡ್ತೀನಿ. ಅದೇನಾಗುತ್ತೆ, ಈಗ ಬೇರೆ ಇನ್ಯಾರೋ ಪಬ್ಲಿಕ್ ನೋಡಿದಾಗ ನೀವು ಅವ್ರಿಗೆ ಮಾತ್ರ ಬಿಟ್ರಿ ನಮ್ನ್ಯಾಕೆ ಬಿಟ್ಟಿಲ್ಲ ಅಂತ ನಾವಿಲ್ಲದೆ ಇದ್ದಾಗ ಮಾವುತರಿಗೆ ರಿಕ್ವೆಸ್ಟ್ ಮಾಡ್ಕೊತಾರೆ. ಆವಾಗ ಮಾವುತರಿಗೆ ಸಣ್ಣ ಪುಟ್ಟ ಆಮಿಷಗಳನ್ನ ಒಡ್ತಾರೆ. 50 ರೂಪಾಯಿ 100 ರೂಪಾಯಿ ಕೊಡೋದು ಈ ಥರ. ಅವರು ಪಾಪ ಈ ಥರ ಆಗೋಗ್ತಾರೆ. ಸರ್, ಈಗ ಆನೆ ಮದಗಳ ಬಗ್ಗೆ ಅಥವಾ ಇದ್ರ ಬಗ್ಗೆ ಹೇಳ್ತೀರಿ ಸರ್, ದಾಳಿಗಳ ಬಗ್ಗೆ. ಈ ಟೆರಿಟರಿ ಅಂದ್ರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಾಗ್ಲೂ ಅದು ಆ ಪರಿಸರಕ್ಕೆ ಹೊಂದ್ಲಿಲ್ಲ ಅಂತಂದಾಗ ಅಟ್ಯಾಕ್ ಆಗೋಂಥದ್ದು ಏನಾದ್ರು ಇದೆಯಾ ಸರ್? ಹೇಗೆ ಸರ್? ಸರ್, ಸಾಮಾನ್ಯವಾಗಿ ಸಹಜ. ಈಗ ನಾನು ಅಪ್ ಟು SSLC ವರೆಗೆ
ನೀವು ಸಣ್ಣ ಮಗುವಾಗಿದ್ದಾಗ 2 ವರ್ಷದ ಮಗುವಾಗಿದ್ದಾಗ ನಾನು ಇಲ್ಲೇ ಹುಟ್ಲಿ, ಮೈಸೂರಲ್ಲೇ ಹುಟ್ಲಿ ಅಥವಾ ನಮ್ಮ ಹಳ್ಳಿನಲ್ಲೇ ಹುಟ್ಟಿರ್ಲಿ, 2 ವರ್ಷದ ಮಗು 3 ವರ್ಷ 4 ವರ್ಷದ ಒಳಗಡೆ ಇದ್ದಾಗ ನನ್ನನ್ನು ಅಮೇರಿಕಕ್ಕೆ ಕರ್ಕೊಂಡು ಹೋದ್ರೆ ನನಗೆ ಈ ಊರು ಮರ್ತೋಗುತ್ತೆ, ಅಷ್ಟು ಜ್ಞಾಪಕ ಇರಲ್ಲ. ಅದೇ ನನ್ನನ್ನು SLCಗೆ ತಗೊಂಡು ಹೋದಾಗ ಸಹಜವಾಗಿ ನಮ್ಮೂರನ್ನ ನಾವು ಮರೆಯೋಕ್ಕಾಗಲ್ಲ. ನೀವೇ ಆಗಲಿ ನಾನೇ ಆಗಲಿ ಮರೆಯೋಕ್ಕಾಗಲ್ಲ. ಬೇಕಾದ್ರೆ ನಿಮ್ಗೆ ಅಲ್ಲಿ ಎಲ್ಲವೂ ಫೆಸಿಲಿಟಿ ಚೆನ್ನಾಗಿದೆ, ನಿಮಗೆ ಶ್ರೀಮಂತಿಕೆ ಮತ್ತೊಂದು ಎಲ್ಲ ಚೆನ್ನಾಗಿದ್ದಾಗ ಇದ್ದೀರಿ ಅನ್ನೋದಕ್ಕೋಸ್ಕರ ನೀವು ಅಲ್ಲಿರ್ತೀರಿ. ಆದರೆ ಯಾವುದೋ ಒಂದು ಟೈಮ್ನಲ್ಲಿ ನಮ್ಮೂರು ಇದು ಅನ್ನೋ ಜ್ಞಾಪಕ ಬಂದೇ ಬರ್ತದೆ. ಸರ್, ಈಗ ಆನೆ ಕ್ಯಾಂಪ್ಗಳಲ್ಲೇ ಅತಿ ಸುಂದರವಾದ ಕ್ಯಾಂಪ್ ಅಂದ್ರೆ ಅದು ದುಬಾರೆ ಕ್ಯಾಂಪ್ ಸರ್. ಯಾಕಂದ್ರೆ ದುಬಾರೆಗೆ ಸಾಕಷ್ಟು ಮಂದಿ ಪ್ರತಿನಿತ್ಯ ಸಾವಿರಾರು ಜನ ಹೋಗ್ತಿರ್ತಾರೆ. ಬರ್ತಾರೆ. ಹೌದು. ಅಲ್ಲಿ ಹೋಗೋದು, ಅಲ್ಲಿ ಆನೆಗಳ ಜೊತೆ ಆಟ ಆಡೋದು. ಹಾಗೆ ಯಾಕೆಂದ್ರೆ ದುಬಾರೆಗೆ ಅಲ್ಲಿ ಆನೆಗಳನ್ನ ತೊಳಿಲಿಕ್ ಬಿಡ್ತಿದ್ರು ಅಥವಾ ಸ್ನಾನ ಹೌದು, ಮಾಡಿಸ್ಲಿಕ್ ಹೌದು. ಬಿಡ್ತಿದ್ರು, ಈಗೆಲ್ಲ ಇತ್ತು. ಅದ್ರ ಜೊತೆ ಆಟ ಆಡ್ಲಿಕ್ ಬಿಡ್ತಿದ್ರು ಅಂತ ಹೇಳಿ. ನಿನ್ನೆ ಘಟನೆ ಏನು ಅದು ಎಫೆಕ್ಟ್ ಆಗ್ತದೆ ಸರ್? ಹೆಂಗೆ ಸರ್? ಇಲ್ಲ, ಖಂಡಿತ. ಈಗ ಇದು ಆಗ್ಬಾರ್ದಂತ ಘಟನೆ. ಇದು ಯಾರೂ ಊಹಿಸಿರ್ಲಿಲ್ಲ ಈ ಥರ ಆಗುತ್ತೆ ಅಂತೇಳಿ, ಯಾರೂ ಕೂಡ ಊಹೆ ಮಾಡ್ಕೊಂಡಿರ್ಲಿಲ್ಲ. ಬಟ್ ಆಗೋಗಿದೆ. ಆದರೆ ಮುಂದೇನಾದ್ರೂ ಒಂದು ಆನೆ ಇಲ್ಲಿ ಸ್ನಾನ ಮಾಡಿಸ್ತಾ ಇದ್ರೆ ಆ ಗ್ಯಾಪ್ ಕೊಟ್ಟು ಒಂದು 15 ಅಡಿ ಗ್ಯಾಪ್ ಕೊಟ್ಟು 10 ಅಡಿ ಗ್ಯಾಪ್ ಕೊಟ್ಟು ಇನ್ನೊಂದು ಆನೆ ತೊಳಿಬೇಕು. ಆನೆ ಹತ್ರ ಆನೆ ತಗೊಂಡು ಹೋಗ್ದಂಗೆ ಮಾಡಿ ಮುನ್ನೆಚ್ಚರಿಕೆಯಾಗಿ. ಆಮೇಲೆ ಸಾರ್ವಜನಿಕರು ಅಷ್ಟೇ, ಈ ಥರ ಮೈ ತೊಳೆಯೋ ಬದಲು ಒಂದು 50 ಅಡಿ 100 ಅಡಿ ದೂರದಲ್ಲಿ ನಿಂತು ನೋಡುವಂಗೆ ಒಂದು SOP ಏನೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಈಗ ಪದೇ ಪದೇ ಅಟ್ಯಾಕ್ ಮಾಡಿದ್ರಲ್ಲ ಸರ್ ಈ ಕಂಜನ್ ಅವರು, ಈ ಕಂಜನ್ಗೆ ಏನಾದ್ರು ಅಂದ್ರೆ ಒಂದಷ್ಟು ತರಬೇತಿ ಆ ತರದನ್ನ ಕೊಡ್ಬೇಕಾಗತ್ತಾ, ಹೆಂಗೆ ಸರ್? ಅದು ಮಾವುತ ಕವಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲ ಸರ್ ಇದು ಸ್ವಲ್ಪ ಬಿಹೇವಿಯರ್ ಅದೇ ಥರ ಇದೆ ಅಂತ ಅಂದರೆ ಇನ್ನೊಂದಷ್ಟು ದಿವಸ ಕ್ರಾಲಲ್ಲ ಏನೋ ಹಾಕಿ ಸೊ ಅದಕ್ಕೆ ತರಬೇತಿಯನ್ನು ಕೊಡಬೇಕಾಗತ್ತೆ. ಅಥವಾ ಯಾವ್ದಾದ್ರು ನಮ್ಮದು ಬೇರೆ ಕ್ಯಾಂಪು ಅಲ್ಲಿ ಸಾಮಾನ್ಯ ಜನ ಡಿಪೆಂಡ್ ಆಗುತ್ತೆ. ಇಲ್ಲ ಸರ್ ಇದು ಸ್ವಲ್ಪ ಬಿಹೇವಿಯರ್ ಅದೇ ಥರ ಇದೆ ಅಂತ ಅಂದರೆ ಇನ್ನೊಂದಷ್ಟು ದಿವಸ ಕ್ರಾಲಲ್ಲ ಏನೋ ಹಾಕಿ ಸೊ ಅದಕ್ಕೆ ತರಬೇತಿಯನ್ನು ಕೊಡಬೇಕಾಗತ್ತೆ. ಅಥವಾ ಯಾವ್ದಾದ್ರು ನಮ್ಮದು ಬೇರೆ ಕ್ಯಾಂಪು ಅಲ್ಲಿ ಸಾಮಾನ್ಯ ಜನರು ಬರೋದಿಲ್ಲ ಆ ಕ್ಯಾಂಪ್ಗೆ. ಈಗ ನಮ್ಮ ರಾಮಾಪುರ ಕ್ಯಾಂಪು ಅಲ್ಲಿ ಜನಗಳು ಯಾರು ಬಿಡಲ್ಲ, ನಾವು ಅಲ್ಲಿ ಎಂಟ್ರಿನೇ ಇಲ್ವಲ್ಲ ಪಬ್ಲಿಕ್ಗೆ, ಅಂತ ಕಡೆ ಹಾಕ್ಬಿಟ್ಟಾಗ ಅದ್ರ ಪಡಗ ಅದಿರ್ತದೆ. ಇಲ್ಲ, ಈ ತರದ ಇನ್ಸಿಡೆಂಟ್ ಪದೇ ಪದೇ ಆಗ್ತಿರೋದ್ರಿಂದ ಕಂಜನ್ ನೆಕ್ಸ್ಟ್ ದಸರಾಗೆ ಕರ್ಕೊಂಬರ್ಲಿಕ್ಕೆ ಆಲೋಚನೆ ಏನಾದ್ರು ಮಾಡ್ತಾರಾ ಅಥವಾ ಅದನ್ನ ನೋಡ ಅದ್ರ ಬಿಹೇವಿಯರ್ ಮೇಲೆ ಮತ್ತೆ ಹೇಳಿದ್ರಲ್ಲ. ಈಗ ಏನಾಗುತ್ತೆ, ಕ್ಯಾಂಪ್ ಬದಲಾವಣೆ ಮಾಡ್ಬೇಕು. ಈಗ ಫಸ್ಟು ಕ್ಯಾಂಪ್ ಬದಲಾವಣೆ ಮಾಡಿ ಎಲ್ಲಿ ಸಾರ್ವಜನಿಕರ ಪ್ರವೇಶ ಮುಕ್ತ ಪ್ರವೇಶ ಇರೋದಿಲ್ಲ ಅಂತ ಕಡೆ ಅದನ್ನ ಇಟ್ಟಾಗ ಅಲ್ಲಿ ಅದ್ರ ಬಿಹೇವಿಯರ್ ನೋಡ್ಬೇಕು. ಸರ್, ಇಷ್ಟೆಲ್ಲದ್ರಲ್ಲಿ ನಿನ್ನೆ ಘಟನೆ ನೋಡಿದ್ರಿ ಸರ್, ಮಹಿಳಾ ಒಬ್ರು ತೀರೋದ್ರು ಪಾಪ, ತಮಿಳ್ನಾಡು ಮೂಲದವರು. ಅವರು ಪತಿ ಕೈಲಿ ಮಗು ಇಟ್ಕೊಂಡು ಆ ಘಟನೆ ನೋಡಿದಾಗ ಸಡನ್ ಆಗಿ ಏನ್ ಅನಿಸ್ತು ಸರ್? ತುಂಬಾ ನಿಜಕ್ಕೂ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಯಾಕೆಂದ್ರೆ ಯಾರೇ ಆಗ್ಲಿ ಆ ಮಗುನ ಒಂದ್ ಕೈಲಿ ಹಿಡ್ಕೊಂಡಿದ್ದಾರೆ, ಹೆಂಡತಿನ ಪಾಪ ರೆಸ್ಕ್ಯೂ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ನಿಜಕ್ಕೂ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ. ಯಾಕೆಂದ್ರೆ ಆಗ ಘೋರ ದುರಂತ ಅದು. ನಿಜಕ್ಕೂ ಎಂಥವ್ರಿಗೂ ಕಣ್ಣಲ್ಲಿ ನೀರು ಬಿಡಿಸುತ್ತೆ. ತುಂಬಾ ಬೇಸರ ಆಗುತ್ತೆ. ಯಾಕಂದ್ರೆ ನಿಮ್ಮ ಜೀವಿತಾವಧಿಯಲ್ಲಿ ಅಂದ್ರೆ ಸೇವಾದಿಯಲ್ಲಿ ಸಾಕಷ್ಟು ಆ ತರದನ್ನ ರೆಸ್ಕ್ಯೂಗಳನ್ನ ಮಾಡಕ್ ಹೋಗಿದ್ರಿ ಸರ್. ರೆಸ್ಕ್ಯೂ ಮಾಡಿದ್ರಿ ಕೂಡ. ಅರ್ಜುನನ್ ಜೊತೆ ರೆಸ್ಕ್ಯೂ ಮಾಡಿದ್ರಿ, ಅಭಿಮನ್ಯು ಜೊತೆ ರೆಸ್ಕ್ಯೂ ಮಾಡಿದ್ರಿ, ಧನಂಜಯ್ ಎಲ್ಲ ಆನೆಗಳನ್ನ ಕರ್ಕೊಂಡೋಗಿ ರೆಸ್ಕ್ಯೂ ಮಾಡಿದ್ರಿ ಸರ್. ಈ ತರದ ಇನ್ಸಿಡೆಂಟ್ ಅಂದ್ರೆ ನಾವೇ ಬದುಕಿದೀವಲ್ಲ, ಅದೇ ನಾವೇ ಎಸ್ಕೇಪ್ ಆಗಿರೋದು ಹೆಚ್ಚು 2017ರಲ್ಲಿ. ಸರ್, ಸೊ ಅಲ್ಲಿ ಎಲ್ಲಿ ಅಂದ್ರೆ ನಾವು ಭದ್ರಾವತಿಯಿಂದ ದಾವಣಗೆರೆಗೆ ಹೋಗ್ಬೇಕಾದ್ರೆ ಒಂದು ಫಾರೆಸ್ಟ್ ಇದೆ. ಸರಿ ಸರ್. ಉಬ್ರಾಣಿ ಅಂತಾನೆ ಏನೋ ಬರ್ತದೆ ಅದು ಫಾರೆಸ್ಟ್. ಅಲ್ಲಿ ಎಲಿಫೆಂಟ್ ಕ್ಯಾಪ್ಚರ್ಗೆ 2014 ಅಥವಾ 15 ಗೊತ್ತಿಲ್ಲ ನನಗೆ, ಇಸ್ವಿ ಮರ್ತಿದ್ದೀನಿ. ಆವಾಗ 2 ಎಲಿಫೆಂಟ್ ಕ್ಯಾಪ್ಚರ್ ಎರಡು ಏನ್ ಮಾಡಿತ್ತು, 2 ಆನೆ ದಾವಣಗೆರೆ ಅಂದ್ರೆ ಕಾಡಿಂದ ಉಬ್ರಾಣಿಂದ ಈಚೆ ಬಂದು ದಾವಣಗೆರೆ ಆಸ್ಪಾಸ್ನಲ್ಲಿ ಇರ್ತಕ್ಕಂಥ ಸುತ್ತ ಓಡಾಡಿ ಒಂದು 2-3 ಡೆತ್ಸ್ ಆಗಿತ್ತು. ಆ 2 ಎಲಿಫೆಂಟ್ಸ್ ಕ್ಯಾಪ್ಚರ್ ಮಾಡ್ಬೇಕು ಅಂತೇಳಿ ನಾವು ಆಕ್ಚುಲಿ ಸಕಲೇಶ್ಪುರದಲ್ಲಿ ಅವಾಗ 3 ಆನೆ ಹಿಡಿದಿತ್ತು. 3 ಆನೆಲಿ 1 ಆನೆನ ದುಬಾರೆಗೋ ಎಲ್ಲಿಗೋ ಶಿಫ್ಟ್ ಮಾಡ್ದೋ, ಮತ್ತಿಗೋಡ್ಗೋ ಎಲ್ಲ. 2 ಆನೆನ ಸಕ್ರೆಬೈಲ್ ಶಿಫ್ಟ್ ಮಾಡ್ದೋ. ಸಕ್ರೆಬೈಲ್ ಶಿಫ್ಟ್ ಮಾಡ್ತಿದ್ದಂಗೆ ಸಕ್ರೆಬೈಲಿಂದ ನಾವು ಉಬ್ರಾಣಿನಲ್ಲಿ 2 ಎಲಿಫೆಂಟ್ ಕ್ಯಾಪ್ಚರ್ಗೆ ಅಲ್ಲೇ ಕರ್ಕೊಂಡು ಹೋಗ್ಬಿಟ್ರು. ಸೊ ಆವಾಗ 2 ಆನೆ ಹಿಡಿಬೇಕಾಗಿತ್ತು. ನಮ್ಮಲ್ಲಿ ಮೆಡಿಸಿನ್ಸ್, ಅಗತ್ಯವಾದ ಮೆಡಿಸಿನ್ 1 ಆನೆಗೆ ಮಾತ್ರ ಇತ್ತು. ನಾವೇನು ಎಲಿಫೆಂಟ್ ಕ್ಯಾಪ್ಚರ್ಗೆ ಉಪಯೋಗಿಸ್ತೀವಿ ಆ ಮೆಡಿಸಿನ್. ನಾವು ಕ್ಯಾಪ್ಚರ್ ಆಪರೇಷನ್ ಶುರು ಮಾಡಿದ 3ನೇ ದಿನಕ್ಕೆ 1 ಆನೆ ಸಿಕ್ಕಿತು. ಅದು ದೊಡ್ಡ ಆನೆ. ಅದು ಹಿಡಿದ ಮೇಲೆ ಹೇಳಿದ್ರು ಅದೆಲ್ಲ ಹೊಡೆದಿರೋದು, ಅದ್ರ ಜೊತೆಲಿ ಇನ್ನೊಂದಿತ್ತು, ಅದನ್ನ ಹಿಡಿಲೇಬೇಕು ಅಂತ. ನಮಗೆ ಆ ಪರ್ಟಿಕ್ಯುಲರ್ ಡ್ರಗ್ಸು ಇರಲಿಲ್ಲ. ಕೊನೆಗೆ ಇಲ್ಲ ನಿಮ್ಗೆ ಮೆಡಿಸಿನ್ ಕೊಡಿಸ್ತೀವಿ ಕಾಯಿರಿ ಅಂತ ಹೇಳಿ ನಾವು ಸ್ವಲ್ಪ ದಿನದ ನಂತರ ಅಲ್ಲಿಗೆ ಬಂತು. ನಾವು ಆ ಮೆಡಿಸಿನ್ನ ನಾವು ಉಪಯೋಗಿಸಿ ಅದಕ್ಕೆ ಟ್ರ್ಯಾಂಕ್ಲೈಸ್ ಮಾಡಲಿಕ್ಕೆ ಅಂತ
2-3 ದಿನ ಹುಡ್ಕಾಡಿದ್ವಿ, ಸಿಕ್ಕಲಿಲ್ಲ. ಕೊನೆಗೆ ಒಂದು ದಿವಸ ನಾವು 8 ಗಂಟೆಗೆ ಡ್ರಗ್ಸ್ನ ಲೋಡ್ ಮಾಡ್ಕೊಂಡು ಹೋಗಿ, ಸೊ ನಾವು ಅಲ್ಲಿ ಕಾಡೊಳಗಡೆ ಎಂಟ್ರಿ ಆಯ್ತೀವಿ. ನಾವು ನೀವೇನು ನಿಂತಿದ್ವಿ, ಇದು ಫುಲ್ ಕಾಡು ಅಂತ ಇಟ್ಕೊಳ್ಳಿ, ಅಭಯಾರಣ್ಯ. ಆದರೆ ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಹೋದ್ರೆ ಆನೆ ಇದೆ. ನಮ್ಮ ಅಕ್ರಮ ವೆಂಕಟೇಶ್ ಏನು ತೀರ್ಕೊಂಡು ವೆಂಕಟೇಶ್ ಅಲ್ಲಿ ಕಾಡನ್ನು ಪರಿಚಯ ಇರ್ತಕ್ಕಂಥ ಒಬ್ಬ ಸ್ಟಾಫು, ಅವರು 3 ಜನ. ಸರ್, ನೀವು ನಮ್ಮನ್ನ ಆನೆ ಬೇರೆ ಸ್ಟಾಫ್ ಎಲ್ಲ ಇರುತ್ತವೆ ಇಟ್ಬಿಟ್ಟು ನೀವು ಇಲ್ಲೇ ಇರಿ ಸರ್, ನಾವು ಅದನ್ನು ಸಿಕ್ಕಿದ್ರೆ ನಾನು ನಿಮಗೆ ಮೆಸೇಜ್ ಕೊಡ್ತೀವಿ, ಆಮೇಲೆ ಬನ್ನಿ ಅಂತ ಅಂದರು. ಅವರು 2 ಕಿಲೋಮೀಟ್ರ್ ಹುಡ್ಕಾಡಿದಾಗ ಒಂದು ಹಳ್ಳದಲ್ಲಿ ನಿಂತಿರೋದು ಸಿಕ್ಕಾಗಿ ಟ್ರ್ಯಾಂಕ್ಲೈಸ್ ಮಾಡ್ತಾರೆ. ಆಮೇಲೆ ಟ್ರ್ಯಾಂಕ್ಲೈಸ್ ಮಾಡಿದ್ಮೇಲೆ ಟ್ರ್ಯಾಂಕ್ಲೈಸ್ ಆಯಿತು ಸರ್ ಅಂದ್ಬಿಟ್ಟು ನಾವು ಮೆಸೇಜ್ ಕೊಟ್ಟು ನಾವು ಸಡನ್ನಾಗಿ ನಾವು ಜಾಸ್ತಿ ಆನೆ ಸಮೇತ ಹೋಗಲಿಲ್ಲ, ಯಾಕೆಂದ್ರೆ ಅದು ಗಾಬರಿಯಾಗಿ ಓಡ್ಬಿಡ್ತದೆ ಅಂತ ನಾವು ನಿಧಾನಕ್ಕೆ ಏನು ಮಾಡ್ತೀವಿ, ನಾವು ಅಭಿಮನ್ಯು ಆನೆ ಮಾವುತ ಇನ್ನೊಂದಿಬ್ಬರು ಮಾತ್ರ ಹೋದ್ವಿ ಅಲ್ಲಿಗೆ. ಆನೆಗಳನ್ನ ಇಲ್ಲೇ ಬಿಟ್ವಿ, ಯಾಕೆಂದರೆ ಆನೆಗಳು ಬಂದರೆ ಆ ಸೌಂಡ್ಗೆ, ಚೈನು ಬೇಡಿ ಎಳೆಯೋ ಸೌಂಡ್ಗೆ ಅದು ಗಾಬರಿ ಆಗ್ಬಿಡ್ತದೆ, ಹೋಗ್ಬಿಡ್ತದೆ ಅಂದ್ಬಿಟ್ಟು. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಆ ಮರದ ಹತ್ರ ನಾವೇನು ಆ ಮರ ಕಾಣ್ತಾ ಇದೀವಿ, ಅಲ್ಲಿ ಆನೆ ನಿಂತಿದೆ, ಇಲ್ಲಿ ನಾವು ಇದ್ದೀವಿ, ಸುತ್ತ ಫುಲ್ ಫಾರೆಸ್ಟು, ಕತ್ತು ಬಗ್ಸಿ ನೋಡ್ಬೇಕಷ್ಟೇ. ಅದೇನಾದ್ರು ನಮ್ಮ ನೋಡಿ ಚೇಸ್ ಮಾಡ್ಕೊಬೋದು ಭಯ ನಮಗೆ, ಓಪನ್ ಇಷ್ಟು ಬಯಲಿಲ್ಲ. ಸೊ ಆ ಕಾಡಿನೊಳಗಡೆ ನಾವು ನೋಡ್ತಾ ಇದ್ದಾಗ ಅದು ಸ್ವಲ್ಪ ಹೊತ್ತು 5 ನಿಮಿಷ ಅಬ್ಸರ್ವ್ ಮಾಡಿದೆ, ಮಲಗೇ ಇಲ್ಲ. ಆ್ಯಕ್ಚುಲಿ ಆ ಮೆಡಿಸಿನ್ ಕೊಟ್ಟರೆ ಅದು ಮಲಗಬೇಕು, ಮಲಗಲಿಲ್ಲ ಅದು. ಕೊನೆಗೆ 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಕೊನೆಗೆ ಸೊಂಡ್ಲಿತ್ತು. ಇದು ಡ್ರಗ್ ಏನೂ ಎಫೆಕ್ಟ್ ಆಗಿಲ್ಲಪ್ಪ, ನಾವು ಹೇಳಿದಂಥ ಔಷಧಿ ಅಲ್ಲ ಇದು, ಸೊ ಇದು ಬೇರೆ ಔಷಧಿ ಅಂತೇಳಿ ನಾವು ಅದನ್ನು ಆಮೇಲೆ ಅದು ಒಂದು ಬಿದಿರು ಮುರಿತು. ಸೊ ಅದಾದ್ಮೇಲೆ ನಿಧಾನಕ್ಕೆ ಹೋಯ್ತಾಯಿತ್ತು. ನಾನು ಕ್ಯೂರಿಯಾಸಿಟಿಗೆ ಮೊಬೈಲ್ ಇತ್ತು ಆವಾಗ, ಅದೇ ತಾನೇ ನಮ್ಗೆ ಇಷ್ಟೊಂದು ಈ ಥರದ ಮೊಬೈಲ್ ಅಲ್ಲ, ಒಂದು ಸಣ್ಣ ಮೋಟ್ರ್ ಅಲ್ಲ, ಸಣ್ಣದು ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ವಿ. ಸಣ್ಣ ನೀರು ಹರಿಯೋ ಹಳ್ಳ, ಹಿಂದೆ ನಮ್ಮ ಆನೆ ಮಾವುತರು ಇದ್ದಾರೆ, ಆನೆಗಳನ್ನ ಅಷ್ಟೊತ್ತಿಗೆ ಕರ್ಸ್ಕೊಂಡು ಅವು 20 ಅಡಿ ದೂರದಲ್ಲಿವೆ. ಏನು ನಾವು ಏನು ಕೂತಿದ್ದು ಅಷ್ಟು ದೂರದಲ್ಲಿ ಅವರಿವೆ. ಕಾಡಾನೆ ಅಲ್ಲೋಗ್ತಾ ಇದೆ, ಅದರಿಂದ ಒಂದು 20-15 ಅಡಿ ದೂರದಲ್ಲಿ ನಾನಿದ್ದೀನಿ. ನನ್ನಿಂದ ನಮ್ಮ ಅಕ್ರಮು ಸೇಫ್ಟಿ ಗನ್ ಹಿಡ್ಕೊಂಡು ಅವನು ಬರ್ತಾ ಇದ್ದಾನೆ. ಈಗ ಬೀಳ್ತದೇನೋ ಅಂತ ಹೊಡೆದ್ರೆ 15 ನಿಮಿಷ ಆದರೂ ಬೀಳಲಿಲ್ಲ. ಕೊನೆಗೆ ಆಲ್ ಆಫ್ ಎ ಸಡನ್ ತಿರುಗಿ ಒಂದೇ ಸರಿ ನನಗೆ ಅಟ್ಯಾಕ್ ಮಾಡಕ್ಕೆ ಬಂತು. ಅವತ್ತು ಅಕ್ರಮ್ ನನ್ನ ಜೊತೆ ಇರಲಿಲ್ಲ ಅಂದರೆ ಆ ಫಸ್ಟ್ ವಿಕೆಟೇ ನಾನು, 2ನೇ ವಿಕೆಟ್ ಅಕ್ರಮ್ ಬಿಡಿ. ಅವನು ಗನ್ ಇದ್ದಿದ್ದರಿಂದ ಅವನು ಬಚಾವು, ನಾನು ಬಚಾವು. ನಾನು ಒಂದು ಕಡೆ ಆರದೆ, ಅವನೇನು ಮಾಡ್ದ, ಸೀದಾ ಗನ್ನಲ್ಲಿ ಏರ್ ಫೈರ್ ಮಾಡ್ಬಿಟ್ಟ. ಆ ಸೌಂಡ್ಗೆ ಅದು ಮತ್ತೆ ತಿರ್ಗೊಟ್ಟಾಯ್ತು. ಅದು ಸೌಂಡ್ ಬರಲಿಲ್ಲ ಅಂದರೆ ಇಲ್ಲ ನಾನು ನೋಡ್ದಿರೋದು, ಇಲ್ಲ ಅವ್ನು ನೋಡ್ದಿರೋದು. ಈ ಥರ ಇನ್ಸಿಡೆಂಟ್ಸ್ಗಳು ಆಗಿವೆ, ಸುಮಾರುಗಳು ನಡೀತವೆ ಅಲ್ಲಿ. ಕ್ಯಾಪ್ಚರ್ ಆಪರೇಷನಲ್ಲಿ ಇದೆಲ್ಲ ಮಾಮೂಲಿ. ನಮ್ಮ ವೆಂಕಟೇಶ್ದು ನೆನ್ಸ್ಕೊಂಡ್ರೆ ನಿಜಕ್ಕೂ ದುರಂತ ಅದು. ವೆಂಕಟೇಶ್ ಪಾಪ ನಾನು ಎಷ್ಟು ಪ್ರೀತಿ ಪಡ್ತಿದ್ದೆ ಅಂದರೆ, ಅವನ್ನ ಶಾರ್ಪ್ ಶೂಟರ್ ಅಂದರೆ ಪಕ್ಕ. ನಾವು ಯಾವುದೇ ಎಲಿಫೆಂಟ್ ಕ್ಯಾಪ್ಚರ್ಗೆ ಹೋಗಲಿ, ಟೈಗರ್ ಆಪ್ರೇಷನ್ಗೆ ಹೋಗಲಿ, ಅವನಂಥ ಶಾರ್ಪ್ ಶೂಟರ್ಸು ನಿಜಕ್ಕೂ ಭಾರಿ ಒಳ್ಳೆ ಇದು. ಈಗ ನನಗೆ ಗೊತ್ತಿರೋಂಗೆ ನಮ್ಮ ರಮೇಶ್ ಡಾಕ್ಟ್ರು ಚೆನ್ನಾಗಿ ಮಾಡ್ತಾರೆ. ಸೊ ಈಸ್ ಡೂಯಿಂಗ್ ವೆಲ್. ಸರ್, ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ಸಾರ್ವಜನಿಕರಿಗೆ ಈ ರೀತಿ ಘಟನೆಗಳು? ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ದಯಮಾಡಿ, ಯಾಕೆಂದರೆ ಇವೆಲ್ಲ ಕಾಡಲ್ಲಿ ಹಿಡ್ದಂಥ ಆನೆಗಳು. ಮಾನವ ಸಂಘರ್ಷದಲ್ಲಿ, ಮಾನವ ವನ್ಯಜೀವಿ ಸಂಘರ್ಷ ಅಂತ ಏನು ಬರ್ತದೆ, ಸೊ ಆ ಸಂಘರ್ಷದಲ್ಲಿ ಕಾಡಾನೆಗಳನ್ನ ನಾವು ಸೆರೆ ಹಿಡಿದಿರುವಂಥ ಆನೆ ಇದು. ಇದ್ರ ಹಂಗನ್ಬಿಟ್ಟೆಟ್ಟಿಗೆ ಅದ್ರ ಕಾಡೋದು ಸ್ವಭಾವ ಏನಿದೆ ಮೂಲತಃ ಅದು ಮರೆಯಾಗೋದಿಲ್ಲ, ಅದು ಇದ್ದೇ ಇರ್ತದೆ. ಅಗ್ರೆಸಿವ್ನೆಸ್ ಮತ್ತೊಂದು ಇದ್ದೇ ಇರ್ತದೆ. ಸೊ ಹಾಗಾಗಿ ನಾವು ಸ್ವಲ್ಪ ತಿಳುವಳಿಕೆ ಮನುಷ್ಯರಾದ ನಾವು ಸ್ವಲ್ಪ ಎಚ್ಚೆತ್ಕೊಂಡು ಆನೆ ಹತ್ರ ಆದಷ್ಟು ದೂರದಿಂದ ನೋಡಿ ಖುಷಿ ಪಡಬೇಕು ಅನ್ನೋದು ನನ್ನ ವಿನಂತಿ ಅಷ್ಟೇ. ಥ್ಯಾಂಕ್ ಯು ಸರ್. ಇದಿಷ್ಟು ಆನೆಯ ವೈದ್ಯ ಅಂತಲೇ ಖ್ಯಾತಿಯನ್ನು ಗಳಿಸಿರುವಂತಹ ಪಶು ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಅವರ ಮಾತುಗಳು. ಆನೆಗಳ ಸ್ವಭಾವ ಭಿನ್ನವಾಗಿರುತ್ತೆ, ಮನುಷ್ಯನ ಸ್ವಭಾವದಂತೆ ಅದು ಕೂಡ ಆಗಾಗ್ಗೆ ಬದಲಾಗುತ್ತೆ. ಸ್ವಭಾವಕ್ಕೆ ತಕ್ಕಂತೆ ಮನುಷ್ಯ ಕೂಡ ಪ್ರತಿಕ್ರಿಯೆ ನೀಡಬೇಕು ಅನ್ನೋ ಕಿವಿ ಮಾತನ್ನು ಹೇಳೋದ್ರ ಜೊತೆಗೆ ಮನುಷ್ಯರು ಆನೆಗಳಿಂದ ಸ್ವಲ್ಪ ದೂರ ಇರಿ ಅನ್ನೋ ಮಾತನ್ನು ಕೂಡ ತಿಳಿಸ್ತಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.